ಕರ್ನಾಟಕದಲ್ಲಿ ಮಳೆ ಆಗ್ತಿಲ್ಲ. 3-4 ದಿನ ಒಂದಷ್ಟು ಜಿಲ್ಲೆಗಳಲ್ಲಿ ಅಬ್ಬರಿಸಿ ತಣ್ಣಗಾಗಿದೆ. ಆದರೆ ಇದೇ ಮಳೆ ಉತ್ತರ ಭಾರತದ ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಅನಾಹುತಗಳನ್ನು ಸೃಷ್ಟಿಸಿದೆ. ಊರನ್ನೇ ಮುಳುಗಿಸಿದೆ. ಉತ್ತರಾಖಂಡದಲ್ಲಿ ಆಗ್ತಿರೋ ಜೋರು ಮಳೆಯಿಂದ ಲಖ್ವಾರ್ ಜಲವಿದ್ಯುತ್ ಯೋಜನೆ ಭಾಗದಲ್ಲಿ ಭೂಕುಸಿತ ಆಗಿದೆ. ಯಾವ ಮಟ್ಟಿಗೆ ಅಂದ್ರೆ ಜಲವಿದ್ಯುತ್ ಕಾಮಗಾರಿ ನಡೆಸ್ತಾ ಇದ್ದ ಜೆಸಿಬಿಗಳು, ಹಿಟಾಚಿಗಳು, ಲಾರಿಗಳು ಎಲ್ಲವೂ ಭೂಕುಸಿತದಲ್ಲಿ ಮುಚ್ಚಿ ಹೋಗಿವೆ. ಭೂಮಿ ಕುಸಿದ ರೀತಿ ನೋಡ್ತಿದ್ರೆ ಭೂಕಂಪದ ತರ ಭಾಸವಾಗ್ತಿದೆ. ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಅವಶೇಷಗಳನ್ನ ಅಡಿಯಲ್ಲಿ ಹೂತು ಹೋಗಿದ್ದು ತೆಗೆಯೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ದಾಖಲೆ ಮಟ್ಟದ ಮಳೆಯಾಗಿದೆ. ಕೇದಾರನಾಥ ಯಾತ್ರೆಗೆ ಸಾಗುವ ಮಾರ್ಗಗಳ ಮಧ್ಯೆ ನದಿಗಳೆಲ್ಲ ಉಕ್ಕಿ ಹರಿತಿವೆ. ಆದರೂ ಅಲ್ಲಲ್ಲಿ ಭೂಕುಸಿತಗಳು ಹೆಚ್ಚಾಗಿದ್ದು ಆತಂಕ ಸೃಷ್ಟಿಯಾಗಿದೆ. ಮಂದಾಕಿನಿ ನದಿಯ ನೀರಿನ ಮಟ್ಟ ಜಾಸ್ತಿಯಾಗಿದೆ. ಘಾಟ್ಗಳು ಮುಳುಗಿ ಹೋಗಿವೆ. ಅಲ್ಲಲ್ಲಿ ಭೂಕುಸಿತಗಳಾಗ್ತಾ ಇವೆ. ಕೇದಾರನಾಥ ಯಾತ್ರಿಕರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಕೆಂಪ್ಟಿಯಿಂದ ಮಸ್ಸೂರಿ ಬ್ಯಾಂಡ್ವರೆಗಿನ ರಸ್ತೆಯ ಅನೇಕ ಸ್ಥಳಗಳಲ್ಲಿ ಬೆಟ್ಟಗುಡ್ಡಗಳು ಕುಸಿತಿವೆ. ರಸ್ತೆ ಸಂಪರ್ಕ ಹಾಳಾಗಿದೆ. ಜೆಸಿಬಿ ಯಂತ್ರಗಳೊಂದಿಗೆ ದುರಸ್ತಿ ಕಾರ್ಯ ನಡೀತಿದೆ. ಚಾರ್ಧಾಮ್ ಯಾತ್ರಿಕರನ್ನು ಸುರಕ್ಷತೆಯ ಹಿತದೃಷ್ಟಿಯಿಂದ ಅರ್ಧದಲ್ಲೇ ತಡೆದು ನಿಲ್ಲಿಸಿದ್ದಾರೆ. ಪರ್ಯಾಯ ಮಾರ್ಗ ಸೂಚಿಸುವವರಿಗೂ ಯಮನೋತ್ರಿ ಯಾತ್ರಿಕರಿಗೆ ವಿಕಾಸನಗರದಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮಸ್ಸೂರಿ ರಸ್ತೆಯ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಯಾವ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಇನ್ನು ಉತ್ತರಾಖಂಡದಲ್ಲಿ ಮಳೆ ಸೃಷ್ಟಿಸಿದ ಅನಾಹುತಗಳು ಅಷ್ಟಿಷ್ಟಲ್ಲ. ಆದರೆ ಇದಕ್ಕಿಂತಲೂ ಭೀಕರವಾಗಿದೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ. ಜಮ್ಮು ಕಾಶ್ಮೀರದಲ್ಲಿ 40ಕ್ಕೂ ಹೆಚ್ಚು ಗ್ರಾಮಗಳೇ ಜಲ ಸಮಾಧಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರಿ ಮಳೆಯಾಗ್ತಿದ್ದು ಚೇನಾಬ್ ನದಿಗೆ ನೀರಿನ ಒಳ ಹರಿವು ತೀವ್ರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಅಣೆಕಟ್ಟಿನ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಗೆ ಬಿಡಲಾಗ್ತಿದೆ. ಜಲಾಶಯದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಜಲವಿದ್ಯುತ್ ಯೋಜನೆಗಳು ಹಾಳಾಗುವ ಆತಂಕ ಇರೋದ್ರಿಂದ ನೀರನ್ನೆಲ್ಲ ಹೊರಗೆ ಬಿಡಲಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಚೇನಾಬ್ ನದಿ ಈ ಮಟ್ಟಿಗೆ ಉಕ್ಕಿ ಹರಿತಿದ್ರೆ ಪಹಲ್ಗಾಮ್ ಭಾಗದಲ್ಲಿ ಮೇಘಸ್ಫೋಟವಾಗಿದೆ. ರಸ್ತೆಯ ಒಂದು ಭಾಗವನ್ನೇ ಮಳೆ ನೀರು ಕೊಚ್ಚಿಕೊಂಡು ಹೋಗಿದೆ. ಸೇನೆ, ಪೊಲೀಸರು ಮತ್ತು ಬಿಎಸ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಆ ಊರ ಪ್ರದೇಶದಲ್ಲಿ ಶಿಲಾಖಂಡಗಳ ರಾಶಿಯೇ ಬಿದ್ದಿದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿ, ಮುರಾದ್ಪುರ ಜಾಗವಿದು. ಇಡೀ ಊರನ್ನೇ ಮಳೆ ನೀರು ಮುಳುಗಿಸಿದೆ. ಸ್ಮಶಾನವನ್ನು ಕೊಚ್ಚಿಕೊಂಡು ಹೋಗಿದ್ದು ಹೂತಿಟ್ಟ ಶವಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅಕ್ಕಪಕ್ಕದ 7 ಗ್ರಾಮಗಳ ಜಮೀನುಗಳು, ಮನೆಗಳು, ರಸ್ತೆಗಳು ಸಂಪೂರ್ಣ ಜಲಸಮಾಧಿಯಾಗಿದೆ. ಇದೇ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಚಿಟೇರ್ಗುಲ್ ಪ್ರದೇಶದ ಚೋಟಿಹಾಲ್ ಭಾಗದಲ್ಲೂ ಮೇಘಸ್ಫೋಟ ಸಂಭವಿಸಿದೆ. ದಿಢೀರ್ ಪ್ರವಾಹ ಉಂಟಾಗಿದ್ದರಿಂದ 10 ಮನೆಗಳ ಮೇಲೆ ಕಲ್ಲು, ಬಂಡೆ, ಮಣ್ಣು ಬಿದ್ದು ಸರ್ವನಾಶ ಆಗಿದೆ. ಭಾರತೀಯ ಸೇನೆ, ಎನ್ಡಿಆರ್ಎಫ್ ತಂಡಗಳು ದುರಂತದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಸದ್ಯಕ್ಕೆ ಯಾವುದೇ ಸಾವು ನೋವಿನ ವರದಿಗಳಾಗಿಲ್ಲ. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಭೂಕುಸಿತ ನಿಂತಿಲ್ಲ. ಶಿಮ್ಲಾ ಮಾರ್ಗದಲ್ಲಿ ಭೂಕುಸಿತ ಆಗಿದೆ. 40 ಅಡಿಗೂ ಹೆಚ್ಚು ಎತ್ತರದಲ್ಲಿದ್ದ ಮರಗಳು ಕೂಡ ಕುಸಿದು ರಸ್ತೆಗೆ ಬಿದ್ದಿವೆ. ಸ್ಥಳೀಯ ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಮತ್ತಷ್ಟು ಭೂಮಿ ಕುಸಿಯುವ ಆತಂಕ ಹೆಚ್ಚಾಗಿದೆ. ಇನ್ನು ಉತ್ತರ ಭಾರತವನ್ನು ಮುಳುಗಿಸ್ತಾ ಇರೋ ಮಳೆಯಲ್ಲಿ 10% ಮಳೆಯಾದರೂ ಸಾಕು, ರಾಜ್ಯದ ಜಲಾಶಯಗಳೆಲ್ಲವೂ ತುಂಬಿ ಹೋಗುತ್ತೆ, ಬರನೂ ಕಡಿಮೆ ಆಗುತ್ತೆ. ಆದರೆ ರಾಜ್ಯಕ್ಕೆ ಆ ಅದೃಷ್ಟ ಇಲ್ಲ. ಸದ್ಯಕ್ಕೆ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಮಳೆ ಬರಲ್ಲ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಅಮೆರಿಕ, ಇರಾನ್ ಮಧ್ಯೆ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಒಂದೇ ದಿನ 140 ಕಡೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ಹಾರ್ಮುಜ್ ಜಲಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಇರಾನ್ ಸೇನಾಧಿಕಾರಿಯ ಹತ್ಯೆಯಾಗಿದೆ. ಅರಬ್ ದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಆದೇಶದಂತೆ ಇರಾನ್ ಮೇಲೆ ಅಮೆರಿಕ ಮಿಲಿಟರಿ ಪಡೆ ಭೀಕರ ವೈಮಾನಿಕ ದಾಳಿ ನಡೆಸಿದೆ. ವಾರದಲ್ಲಿ ಅಮೆರಿಕ ನಡೆಸಿದ 3ನೇ ಸುತ್ತಿನ ಅತಿ ದೊಡ್ಡ ದಾಳಿ ಇದು. ಇರಾನ್ ಅತ್ಯಂತ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಅದಕ್ಕೆ ತಕ್ಕ ಬೆಲೆ ತೆರುತ್ತಿದೆ ಅಂತ ಭೀಕರ ಸ್ಫೋಟವಾಗುವ ದೃಶ್ಯಗಳನ್ನ ಅಮೆರಿಕ ಬಿಡುಗಡೆ ಮಾಡಿದೆ. ಇನ್ನು ನೈಋತ್ಯ ಇರಾನ್ನ ಲೊರೆಸ್ತಾನ್ ಪ್ರಾಂತ್ಯದ ತೈಲ ಮತ್ತು ಪೆಟ್ರೋಕೆಮಿಕಲ್ ಸಂಸ್ಕರಣಾಗಾರವನ್ನೇ ಅಮೆರಿಕ ಸರ್ವನಾಶ ಮಾಡಿದೆ. ಇಡೀ ತೈಲ ಘಟಕವೇ ಹೊತ್ತಿ ಉರಿತಾ ಇರುವ ಭೀಕರ ದೃಶ್ಯವನ್ನ ಅಲ್ಲಿನ ಸಿಬ್ಬಂದಿ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಅಮೆರಿಕ ಸೇನೆಯ ದಾಳಿಗೆ ಇರಾನ್ ಸೇನಾಧಿಕಾರಿಯ ಹತ್ಯೆಯಾಗಿದೆ. ಬಾಗ್ದಾದ್ ಏರ್ಪೋರ್ಟ್ ವಿಮಾನ ನಿಲ್ದಾಣದ ಬಳಿ ಇರಾನ್ನ ಐಆರ್ಜಿಸಿ ಫೋರ್ಸ್ ಮುಖ್ಯಸ್ಥ ಖಾಸಿಂ ಸುಲೈಮಾನಿ ಸಾವಾಗಿದೆ. ಯುಎಸ್ ವೈಮಾನಿಕ ದಾಳಿಯಲ್ಲಿ ಖಾಸಿಂ ಸತ್ತಿರೋದನ್ನ ಅಮೆರಿಕವೇ ಖಚಿತಪಡಿಸಿದೆ. ಜೊತೆಗೆ ಇರಾನ್ ಮೇಲೆ ಇವತ್ತು ಇನ್ನೊಂದು ದೊಡ್ಡ ದಾಳಿ ಆಗುತ್ತೆ ಅನ್ನುವ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದು 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು, ಬಾಂಬ್ಗಳನ್ನು ಹೊತ್ತು ನಿಂತಿರುವ ವಿಡಿಯೋಗಳನ್ನು ಕೂಡ ಅಮೆರಿಕ ರಿಲೀಸ್ ಮಾಡಿದೆ.
ಇರಾನ್ ಮೂಲಸೌಕರ್ಯವನ್ನ ಮತ್ತೊಮ್ಮೆ ಮುಟ್ಟಿದ್ರೆ ಇಡೀ ಕೊಲ್ಲಿ ದೇಶಗಳ ಇಂಧನ ಮೂಲಸೌಕರ್ಯವನ್ನೇ ಸರ್ವನಾಶ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಯುಎಇ, ಸೌದಿ ಅರೇಬಿಯಾ, ಕುವೈತ್, ಬಹ್ರೈನ್, ಜೋರ್ಡಾನ್, ಕತಾರ್ ಮತ್ತು ಅಮೆರಿಕದ ಎಲ್ಲಾ ಪಾಲುದಾರರಿಗೆ ಸೇರಿದ ಮೂಲಸೌಕರ್ಯವನ್ನ ಧ್ವಂಸ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಬಹ್ರೈನ್, ಕುವೈತ್, ಕತಾರ್ ಮೇಲೂ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯರಿದ್ದ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. 10 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದ್ದು ಓರ್ವ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿ ನಿರ್ಬಂಧ ಹೇರಿದೆ. ಇರಾನಿ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದು ಹಡಗು ಅನಧಿಕೃತ ಮಾರ್ಗದಲ್ಲಿ ಚಲಿಸುತ್ತಿತ್ತು ಅಂತ ಹೇಳಿಕೆ ಕೊಟ್ಟಿದೆ. ಆದರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದು ಒಮನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗು GFSL ಗ್ಯಾಲಕ್ಸಿ ಮೇಲೆ ನಡೆದ ದಾಳಿಯನ್ನ ಕ್ಷಮಿಸಲ್ಲ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ತಕ್ಷಣವೇ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಉದ್ವಿಗ್ನತೆಯನ್ನ ಶಮನಗೊಳಿಸಬೇಕು, ಮುಕ್ತ ಜಲಮಾರ್ಗ ನೌಕಾಯಾನವನ್ನ ಪುನಃಸ್ಥಾಪಿಸಬೇಕು ಅಂತ ಭಾರತ ಸಂದೇಶವನ್ನ ಕೊಟ್ಟಿದೆ.